ಓಕೆ, ಮುಂದಿನ ಸುದ್ದಿಯನ್ನ ನೋಡ್ತಾ ಹೋಗೋಣ. ಬೀದರ್ ನಗರದಲ್ಲಿ ಈಗ ತುಂಡು ಭೂಮಿಗೂ ಕೂಡ ಬಂಗಾರದ ಬೆಲೆ ಬಂದ್ಬಿಟ್ಟಿದೆ. ಹೀಗಾಗಿ ಇಲ್ಲಿನ ಭೂಮಾಫಿಯಾದಂತಹ ಪುಂಡರು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಜಾಗವನ್ನೇ ಕಬಳಿಸ್ಬಿಟ್ಟಿದ್ದಾರೆ. ಅಲ್ಲದೆ ಕಾಲೇಜಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿನಿತ್ಯ ಕಿರುಕುಳ ಕೊಡ್ತಾ ಇದ್ದಾರಂತೆ. ಎಲ್ಲರೂ ನೋಡಿಯೂ ನೋಡದೆ ಸುಮ್ಮನಿದಾರಲ್ಲ, ಯಾಕೆ ನೋಡ ಬನ್ನಿ. ಬೀದರ್ನ ಭೂಮಿಗೆ ಚಿನ್ನದ ಬೆಲೆ. ಸರ್ಕಾರಿ ಕಾಲೇಜಿನ ಜಾಗ ಕಬ್ಜಾ. ಭೂ ಮಾಫಿಯಾ ಪಾಲಾದ ಸರ್ಕಾರಿ ಜಾಗ. ಬೀದರ್ ಹೃದಯ ಭಾಗದಲ್ಲಿ ಭೂಮಿಗೆ ಬಂಗಾರದ ಬೆಲೆ ಬಂದಿದ್ದು, ಸಿಕ್ಕ ಜಾಗದಲ್ಲಿ ಭೂ ಮಾಫಿಯಾದವರು ಜಾಗವನ್ನ ಕಬ್ಜಾ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಆ ಜಾಗವನ್ನ ಯಾರೋ ಬಡಪಾಯಿಗಳಿಗೆ ನೀಡಿ ಹಣ ಪಡಿತಿದ್ದಾರೆ ಎಂದು ಆರೋಪ ಕೇಳಿ ಬಂದಿದೆ. ಹೌದು, ಬೀದರ್ನಲ್ಲಿ ದಿನೇ ದಿನೇ ಭೂಮಿಯ ರೇಟು ಗಗನಕ್ಕೆ ಏರ್ತಾ ಇದ್ದು, ಭೂ ಮಾಫಿಯಾದವರು ಸರ್ಕಾರಿ ಜಾಗವನ್ನ ಕಬ್ಜಾ ಮಾಡಲು ಶುರು ಮಾಡಿದ್ದಾರೆ. ಬೀದರ್ನ ಮೈಲೂರಿನಲ್ಲಿರುವ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ 3 ಎಕರೆಗೂ ಅಧಿಕ ಜಾಗವನ್ನ ಇಲ್ಲಿನ ಕೆಲವು ಭೂಮಾಫಿಯಾ ಪುಂಡರು ಕಬ್ಜಾ ಮಾಡಿಕೊಂಡಿದ್ದಾರೆ. ಪ್ರಾಧ್ಯಾಪಕರಾಗ್ಲಿ ಮತ್ತು ವಿದ್ಯಾರ್ಥಿಗಳಾಗ್ಲಿ ಕಾಲೇಜಿನ ಜಾಗದ ಕಬ್ಜಾ ಬಗ್ಗೆ ಚಕಾರವೆತ್ತಿದ್ರೆ ಭೂಮಾಫಿಯಾ ಪುಂಡರು ಹಲ್ಲೆ ಮಾಡ್ತಾರೆ ಎನ್ನಲಾಗಿದೆ. ಕಬ್ಜಾ ಜಾಗವನ್ನ ತೆರವು ಮಾಡಿ ಕಾಂಪೌಂಡ್ ನಿರ್ಮಿಸಿ ನಗರಸಭೆಯ ಬಳಿ ಬೇಡಿಕೊಳ್ತಾ ಇರೋ ವಿದ್ಯಾರ್ಥಿಗಳು. ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿಗೆ ಒಟ್ಟು 12 ಎಕರೆ ಭೂಮಿ ಇದ್ದು, ನೂತನವಾಗಿ ಪ್ರಾರಂಭವಾಗಿರುವ ಇಂಜಿನಿಯರಿಂಗ್ ಕಾಲೇಜು ನಿರ್ಮಾಣಕ್ಕೆ 5.5 ಎಕರೆ ಭೂಮಿ ನೀಡಿದ್ದಾರೆ. ಉಳಿದ 6.5 ಎಕರೆ ಭೂಮಿಯಲ್ಲಿ ಸದ್ಯ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ನಡೀತಾ ಇದೆ. ಆದ್ರೆ ಈ ಕಾಲೇಜಿಗೆ ಕಾಂಪೌಂಡ್ ಇಲ್ಲದ ಕಾರಣ ಅಲ್ಲಿನ ಸುತ್ತಮುತ್ತಲಿನ ಭೂಮಾಫಿಯಾ ಪುಂಡರು ಈ ಸರ್ಕಾರಿ ಕಾಲೇಜಿನ ಜಾಗವನ್ನ ಕಬ್ಜಾ ಮಾಡುತ್ತಾ ಬರ್ತಾ ಇದ್ದಾರೆ. ಹೀಗಾಗಿ ಕಾಲೇಜಿನ ಜಾಗವನ್ನ ಕಬ್ಜಾ ಮಾಡಿರೋದನ್ನ ತೆರವು ಮಾಡಿ ಕಾಂಪೌಂಡ್ ನಿರ್ಮಾಣ ಮಾಡಿ ಎಂದು ವಿದ್ಯಾರ್ಥಿಗಳು ಬೇಡಿಕೊಳ್ತಿದ್ದಾರೆ. ವಿದ್ಯಾರ್ಥಿನಿಯರು ಒಬ್ಬರೇ ಬಂದು ಒಳಗಡೆ ಹೋಗುವಂಥ ಪರಿಸ್ಥಿತಿ ನಮ್ಮ ಕಾಲೇಜಲ್ಲಿ ಸರ್. ಅಷ್ಟು ಕಷ್ಟ ಆಗಿಬಿಟ್ಟಿದೆ. ಒಳಗಡೆ ಬಂದು ರೇಗಿಸೋವಂಥದ್ದು, ಒಳಗಡೆ ಧೂಮಪಾನ ಮತ್ತು ಮದ್ಯಪಾನ ಮಾಡ್ತಕ್ಕಂಥದ್ದು, ಒಳಗಡೆ ಕುಂತೆ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಸರ್, ಮತ್ತಾರೂ ಅಲ್ಲ, ಇಲ್ಲೇನು ಜನ ಇದ್ದಾರಲ್ಲ ಸರ್, ಅವ್ರು ಕಿಡಿಗೇಡಿಗಳು ಸರ್ ಮಾಡ್ತಿದ್ದಾರೆ. ಇವಾಗ ವಿದ್ಯಾರ್ಥಿಗಳು ಏನಾದರೂ ಕೇಳೋದಕ್ಕೆ ಹೋದರೆ ಅವ್ರ ಮೇಲೆ ಗಾಂಜಾ ಹೊಡೆದು ಬಂದು ಹೊಡಿಕತ್ತದು ಕಿರುಗುಳ ಕೊಡ್ತಿದ್ದಾರೆ ಸರ್. ನಾವು ಒಂದು ಏನಪ್ಪ ಅಂದರೆ ನಮ್ಮ ಕಾಲೇಜ್ ಕಂಪೌಂಡ್ ಮಾಡಿಕೊಟ್ರಂದೆ ಒಂದು 200 ಮೀಟರ್ ಕಬ್ಜಾ ಮಾಡ್ಕೊಂಡು ಬಿಟ್ರು ಸರ್. ಏನು ಅವ್ರ ಮನೆ ಅವ್ರ ಹತ್ರ ಯಾವುದೂ ಡಾಕ್ಯುಮೆಂಟ್ಸ್ ಇಲ್ಲ ಸರ್. ಮತ್ತೆ ಕಂಪೌಂಡ್ ಆಗಬೇಕು ಸುರಕ್ಷತೆ ದೃಷ್ಟಿಯಿಂದ ಕೇಳ್ತಿರೋದು ಸರ್. ವಿದ್ಯಾರ್ಥಿನಿಯರ ಜೊತೆ ಅಸಭ್ಯವಾಗಿ ವರ್ತನೆ, ಭಯದಿಂದ ಕಾಲೇಜಿಗೆ ಬರ್ತಿರೋ ವಿದ್ಯಾರ್ಥಿಗಳು. ಇನ್ನು ಕೆಲವು ಕಿಡಿಗೇಡಿಗಳು ಕಾಲೇಜಿನ ಒಳಗಡೆ ಬಂದು ವಿದ್ಯಾರ್ಥಿಗಳಿಗೆ ಸುಮ್ಮನೆ ಆವಾಜ್ ಹಾಕಿ ಹೆದರಿಸುತ್ತಿದ್ದಾರಂತೆ. ಹೀಗಾಗಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿಗೆ ಬರಲು ವಿದ್ಯಾರ್ಥಿಗಳು ಭಯ ಬೀಳ್ತಿದ್ದಾರೆ. ಕಾಲೇಜಿನ ಹಿಂದೆ ಮಾತ್ರ ಸ್ವಲ್ಪ ಕಾಂಪೌಂಡ್ ನಿರ್ಮಾಣ ಆಗಿದ್ದು, ಉಳಿದ ಕಡೆ ಕಾಂಪೌಂಡ್ ಇಲ್ಲದ ಕಾರಣ ಪುಂಡರು ರಾತ್ರಿ ಹೊತ್ತು ಕುಡುಕರ ಅಡ್ಡಿಯನ್ನಾಗಿ ಮಾಡಿಕೊಂಡಿದ್ದಾರೆ. ಇನ್ನು ಈ ಬಗ್ಗೆ ಯಾರಾದ್ರೂ ಪ್ರಶ್ನಿಸಿದ್ರೆ ಹಿಗ್ಗಾಮುಗ್ಗಾ ಥಳಿಸ್ತಾರೆ ಎಂಬುದು ವಿದ್ಯಾರ್ಥಿಗಳ ಆರೋಪವಾಗಿದೆ. ಈ ವಿಚಾರವಾಗಿ ನಗರಸಭೆ ಆಯುಕ್ತರನ್ನ ಕೇಳಿದ್ದಕ್ಕೆ ಹೇಳಿದ್ದು ಹೀಗೆ. ಇಲ್ಲಿ ಕಟ್ಕೊಂಡಿದ್ದಾರೆ, ಎಲ್ಲ ಶೆಡ್ಗಳು ಹಾಕೊಂಡಿದ್ದಾರೆ, ಮನೆಗಳು ಕಟ್ಕೊಂಡಿದ್ದಾರೆ. ಸೊ ಗೌರ್ಮೆಂಟ್ ಆ್ಯಕ್ಚುಲಿ ಈಗ ಹೊಸದಾಗಿ ಬಂದಿದೆ ಅಲ್ಲ ಇಂಜಿನಿಯರಿಂಗ್ ಕಾಲೇಜು, ಜಾಗ ಎಷ್ಟಿದೆ ಅಂತ ಡಿಮಾರ್ಕೇಶನ್ ಮಾಡಿರಲಿಲ್ಲ. ಸೊ ಈಗ ಡಿಮಾರ್ಕೇಶನ್ ಮಾಡಿದ್ದಾರೆ ಸರ್ವೇದವರು. ಸೊ ಡಿಮಾರ್ಕೇಶನ್ ಮಾಡಿದ ಪ್ರಕಾರ ಎಷ್ಟು ಎನ್ಕ್ರೋಚ್ಮೆಂಟ್ ಇದೆ 15 ಡೇಸಲ್ಲಿ ಎಲ್ಲ ಥರಗಳು ಇದು ಈ ಥರ ಶೆಡ್ಗಳು ಬಂದಿದೆ, ಕೆಲವೊಂದು ಗೋಡೆಗಳು ಮುಂದೆ ಬಂದಿದೆ. ಈ ಥರ 15 ಡೇಸ್ ಟೈಮ್ ತೊಗೊಂಡಿದ್ವಿ. 15 ಡೇಸಲ್ಲಿ ಮೊದಲು ನೋಟಿಸ್ ಕೊಟ್ಟು ಎಲ್ಲ ತೆರವುಗೊಳಿಸ್ಕೊಳ್ರಿ ಅಂತ ಅವರಿಗೆ ಒಂದು ನೋಟಿಸ್ ಕೊಡ್ತೀವಿ 3 ಡೇಸ್ ಒಳಗೆ. ತೆರವುಗೊಳಿಸ್ಕೊಳ್ಳಿಲ್ಲ ಅವರು ಸ್ವತಃ ತಾನೇ ಅಂದರೆ ಒಂದು ಡಿಮಾರ್ಕೇಶನ್ ಮಾಡಿ ನಮ್ಮ ಕಡೆಯಿಂದ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಕಾರ್ಯಾಚರಣೆ ಮಾಡ್ತೀವಿ. ಒಟ್ಟಾರೆ ಸರ್ಕಾರಿ ಜಾಗದ ಕಬ್ಜಾದ ಜೊತೆಗೆ ವಿದ್ಯಾರ್ಥಿಗಳಿಗೆ ಸುಖಾಸುಮ್ಮನೆ ಕಿಡಿಗೇಡಿಗಳು ಕಿರುಕುಳ ನೀಡ್ತಾ ಇರೋದು ವಿಪರ್ಯಾಸದ ಸಂಗತಿಯಾಗಿದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಬೀದರ್.